ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಅದೇ ಲೂಟಿ ಹೊಡೆದವ್ರೆ ಹೊಸ ಥರ ಏನು ಬರೋಕ್ಕೆ ಸಾಧ್ಯ? ಮತ್ತು ಡಿ ಕೆ ಶಿವಕುಮಾರ್ ಅವರು ಅವ್ರ ಕಡೆ ಒಬ್ಬರು ಇಲ್ಲ. ಈಗಿರೋರೆಲ್ಲ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಕಡೆ. ಅಂದರೆ ಡಿ ಕೆ ಶಿವಕುಮಾರ್ ಒಂದು ರೀತಿ ಕೀಲಿ ಗೊಂಬೆ ಥರ ಅಷ್ಟೇ. ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಹೆಂಗೆ ಹೇಳ್ತಾರೋ ಹಂಗೆ ನಡ್ಕೊಂಡು ಹೋಗ್ಬೇಕಷ್ಟೇ. ಸ್ವಂತ ಏನು ಸಾಧನೆ ಮಾಡೋಕ್ಕೆ ಏನು ಅವಕಾಶವೂ ಇಲ್ಲ. ಕರ್ನಾಟಕದಲ್ಲಿ ಹಣವೂ ಇಲ್ಲ. ಲೂಟಿ ಹೊಡೆಯೋಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಯಾಕೆ ಮಾಡಿದ್ದಾರೆ? ಇದರಿಂದ ಲೂಟಿ ಹೊಡೆದು ಕಾಂಗ್ರೆಸ್ ಪಾರ್ಟಿಗೆ ಕಳಿಸ್ಲಿ ಅಂತ ಮಾಡಿರೋದು. ಬಿಟ್ಟು ATM ಆಗ್ತದೆ. ಕರ್ನಾಟಕ ಒಂದು ರೀತಿ ATM ಆಗಿ ರಾಹುಲ್ ಗಾಂಧಿಗೆ ATM ಆಗ್ತದೆ. ಸರ್, ರಾಜ್ಯಸಭೆಗೆ ಈಗ ದೇವೇಗೌಡರನ್ನ ನಾವು ನಮ್ಮದು ನ್ಯಾಷನಲ್ ಪಾರ್ಟಿ ಈಗಾಗಲೇ ನಾವು ನಮ್ಮ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಲಿಸ್ಟನ್ನು ಕಳಿಸಿದ್ದೀವಿ. ಕೇಂದ್ರ ಇಡೀ ದೇಶದ ಒಂದು ರಾಜ್ಯಸಭೆ ಅನ್ನೋದು ಇಡೀ ದೇಶಕ್ಕೆ ಸಂಬಂಧಪಟ್ಟ. ಈಗ ಕೇಂದ್ರದ ನಮ್ಮ ನಾಯಕರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಅವರಿಗೆ ಓಟ್ ಹಾಕ್ತೀವಿ. ವಿಧಾನಸಭೆಯ ಪ್ರತಿಪಕ್ಷದ ನಾಯಕರು ನಮ್ಮೆಲ್ಲ MLAಗಳು ನಾನು ಸೂಚನೆ ಕೊಡ್ತೀನಿ. ಕೇಂದ್ರ ಏನು ಹೇಳುತ್ತೋ ಅದಕ್ಕೆ ಚರ್ಚೆಯಾಗಿ ನಾವು ಕಳಿಸಿದ್ದೀರಿ. ಅದನ್ನು ನಾನು ಕೂಡ ಅದನ್ನು ನಾನು ಪಾರ್ಟಿ ಚರ್ಚೆ ಆಗಿದೆ ಹೇಳಕ್ಕೆ. ಬಿಜೆಪಿ ನಾಯಕರು ಸೇರಿಕೊಂಡು ದೇವೇಗೌಡರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ರಾಜ್ಯಸಭೆಗೆ ಕಳಿಸಬೇಕು ಅಂತ JDS ಮುಖಂಡರು ಒತ್ತಾಯ ಸರ್. ಇಲ್ಲ, ಯಾರು ನಮ್ಮನ್ನೇನು ಕೇಳಿಲ್ಲ. ಕೇಂದ್ರದವ್ರು ಕೇಳಿರ್ಬೋದು. ಕೇಂದ್ರದವ್ರು ತೀರ್ಮಾನ ತಂದರು. ಅವ್ರು ಏನೇ ಮಾಡಿದ್ರು ನಮ್ದೇನು ಅದಕ್ಕೆ ವಿರೋಧ ಇಲ್ಲ. ಸರ್, ಕೋಚಿಂಗ್ ಸೆಂಟರ್ ಮೇಲೆ ದಾಳಿ ಮಾಡ್ತಾರೆ ನೋಡಿ. ಇನ್ನಿರೋದು ಪಾಪ ಪ್ರದೀಪೇಶ್ವರ್ ಇನ್ನೊಂದೂವರೆ ವರ್ಷ ಇರ್ತಾರೆ. ನಾನು ಯಾಕೆ ಅವ್ರ ಬಗ್ಗೆ ಕಾಮೆಂಟ್ ಮಾಡಿದ್ದೆ? ಮುಗ್ದೋಗ್ತಾ ಇದೆ, ಅವಾಗ ಎಕ್ಸ್ಪೈರ್ ಆಗ್ತಾ ಇದ್ದಾರೆ. ಎಕ್ಸ್ಪೈರ್ ಆಗಿರೋ ಬಗ್ಗೆ ನಾನೇನು ಮಾತಾಡೋದು. ಅದರಿಂದ ಯಾರು ಗೂಂಡಾಗಳು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಇಡೀ ದೇಶಕ್ಕೆ ಗೊತ್ತಿದೆ. ಕಾಂಗ್ರೆಸ್ ಗೂಂಡಾಗಿರಿ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಅದರಿಂದ ಸ್ಪೆಷಲಾಗಿ ಏನೋ ಹೇಳೋ ಅವಶ್ಯಕತೆ ಇಲ್ಲ. ಸರ್, ನೀಟ್ ಅಕ್ರಮದ ಬಗ್ಗೆ ಈಗಾಗಲೇ ತನಿಖೆ ಆಗಿದೆ, ಬಂಧಿಸಿದ್ದಾರೆ. CBI ತನಿಖೆ ಆಗಿದೆ. ಕೇಂದ್ರ ಸರ್ಕಾರ ಒಳ್ಳೆ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಇದು ಸ್ವತಃ ಪ್ರಧಾನಮಂತ್ರಿಗಳೇ ಮಾನಿಟರ್ ಮಾಡ್ತಾ ಇದ್ದಾರೆ. ಅದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೀಟ್ ಎಕ್ಸಾಮನ್ನು ನಡೆಸ್ತಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅವರು ಆ ಥರ ತಪ್ಪೇನು ಮಾಡಿಲ್ಲ. ಧರ್ಮೇಂದ್ರ ಪ್ರಧಾನ್ ಆ ಥರ ತಪ್ಪೇನು ಮಾಡಿಲ್ಲ. ಇನ್ನೂ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ. CBI ತನಿಖೆ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಅದರಿಂದ ಹಿಂದೆ ಕಾಂಗ್ರೆಸ್ ಇದ್ದಾಗ ಎಷ್ಟು ಬಾರಿ ಲೀಕ್ ಆಗಿದೆ ಕ್ವಶನ್ ಪೇಪರ್, 106 ಬಾರಿ ಆಗಿದೆ. ಅವಾಗೇನು ರಾಜೀನಾಮೆ ಕೊಟ್ಟಿದ್ದಾರೆ ಕಾಂಗ್ರೆಸ್. ಅಟ್ಲೀಸ್ಟ್ ಇಮಿಡಿಯೇಟಾಗಿ CBI ತನಿಖೆ ಮಾಡಿ ಅರೆಸ್ಟ್ ಮಾಡಿದಾರಲ್ಲ, ಅದಕ್ಕೆ ಮೆಚ್ಚುಗೆ ವ್ಯಕ್ತ ಮಾಡಿದೆ. ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಿಂದ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಬಿಜೆಪಿ ಯಾವತ್ತೂ ಹಿಂದೇಟಾಕಲ್ಲ, ಯಾವತ್ತೂ ವಿದ್ಯಾರ್ಥಿಗಳ ಪರವಾಗಿರುತ್ತೆ. ಸರ್, ಬೇರೆ ರಾಜ್ಯಗಳಲ್ಲಿ ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27 ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ಪ್ಲಾನ್ ಮಾಡಿ ತಂದಿದ್ದಾರೆ, ಯೋಚನೆ ಮಾಡಿ ತಂದಿದ್ದಾರೆ. ಅವ್ರ ಬಡ್ಜೆಟ್ ಹಣ ಹೊಂದಿಸ್ಕೊಳಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಅದನ್ನು ನೋಡಿ ತಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತಂದಿದ್ದದು ಅವೈಜ್ಞಾನಿಕವಾಗಿ ತಂದಿದ್ದಾರೆ. ನಾವೇನು ಬಡ್ಜೆಟ್ ವಿರೋಧಿಗಳಲ್ಲ, ಗ್ಯಾರಂಟಿ ವಿರೋಧಿಗಳಲ್ಲ. ಈಗ ನರೇಂದ್ರ ಮೋದಿಯವರು ರೈತರಿಗೆ 6,000 ರೂಪಾಯಿ ಆಗ್ತಾ ಇದ್ದಾರೆ ಪ್ರತಿ ವರ್ಷ. ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ಯಡಿಯೂರಪ್ಪನವರು ಸೈಕಲ್ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ಯಡಿಯೂರಪ್ಪನವರು ಭಾಗ್ಯದ ಲಕ್ಷ್ಮಿ ಯೋಜನೆ ಮಾಡಿದ್ರು, 1 ಲಕ್ಷ ರೂಪಾಯಿ ಬಡ ಹೆಣ್ಣು ಮಕ್ಕಳಿಗೆ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ನಾವು ಯೋಚನೆ ಮಾಡಿ ತಂದಿದ್ರಿ ನಾವು. ಅದಕ್ಕೆ ನಮಗೆ ಬಡ್ಜೆಟಲ್ಲಿ ಯಾವತ್ತೂ ಕೊರತೆ ಬರಲೇ ಇಲ್ಲ. ಬೊಮ್ಮಾಯಿಯವರು ಕಾಂಗ್ರೆಸ್ಗೆ ಹಸ್ತಾಂತರ ಮಾಡುವಾಗ ಅಧಿಕಾರ ನಮ್ಮದು ಸರ್ಪ್ಲಸ್ ಬಡ್ಜೆಟು, ಈಗ ಯಾಕೆ ಓಪ್ಲೆಸ್ ಬಡ್ಜೆಟ್ ಆಗಿದೆ? ಅದಕ್ಕೆ ಉತ್ತರ ಹೇಳಬೇಕು ಕಾಂಗ್ರೆಸ್. DK ಶಿವಕುಮಾರ್ 9 ವರ್ಷ CM ಆಗಿರ್ತಾರೆ ಅಂತೇಳಿ ಅವರು ಸ್ವಾಮೀಜಿಗಳಿಗೆ ಭವಿಷ್ಯ ನಿಜ ಆಗುತ್ತೆ ಜಾಸ್ತಿ ಅವ್ರಿಗೆ. ಅದೇ ಜ್ಯೋತಿಷಿ ಹೇಳಿದ್ದಾನೆ, ಅದು 9 ಅಂತ ಹೇಳಿದ್ದಾನೆ.
ತಿಂಗಳನೋ ವರ್ಷ ಅನ್ನೋದನ್ನ ಮರ್ತು ಬಿಟ್ಟಿದ್ದಾನೆ. ಅದಕ್ಕೆ ಫಸ್ಟ್ 9 ತಿಂಗಳು ಕಳೀಲಿ. ಸಿದ್ದರಾಮಯ್ಯನ ಕಾಟದಲ್ಲಿ 9 ತಿಂಗಳು ನರಕ ಅನುಭವಿಸ್ಬೇಕು ಅವನು. ಆಮೇಲೆ ನೋಡೋಣ. 9 ತಿಂಗಳಾದ್ಮೇಲೆ ಇದ್ರೆ ಕೇಳಿ ನಾನು. ಸಿದ್ದರಾಮಯ್ಯ ಪ್ರಸವ ವೇದನೆ ಯಾವಾಗ ಶುರು ಆಗಿದೆ. ನೆನ್ನೆನೇ ಅವ್ರ ಮನೇಲಿ ಮೀಟಿಂಗ್ ಆಗಿದೆ. ಎಲ್ಲ ಸಿದ್ದರಾಮಯ್ಯನವ್ರ ಬೆಂಬಲಿಗರೆಲ್ಲ ಸಭೆ ಮಾಡಿದ್ದಾರೆ. ನನಗಿರುವಂಥ ಮಾಹಿತಿ ಸಭೆ ಮಾಡಿ ಮುಂದೆ ಏನೇನು ತೀರ್ಮಾನಗಳು ಮಾಡಬೇಕು. ಪಾರ್ಟಿಯಲ್ಲಿ ಸಿದ್ದರಾಮಯ್ಯ ನಾನು ಈ ಸರ್ಕಾರವನ್ನು ತಂದಿದ್ದು, ನನ್ನ ಹೆಸರಲ್ಲಿ ಸರ್ಕಾರ ಬಂದಿರೋದು, ನನಗೋಸ್ಕರ ಜನ ವೋಟ್ ಮಾಡಿರೋದು ಕಾಂಗ್ರೆಸ್. ಅದರಿಂದ ಇವ್ರು ಯಾರೋ ಬಂದು ಕೂತ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಬಿಡಬಾರ್ದು ಅಂತ ನೆನ್ನೆ ತೀರ್ಮಾನ ಆಗಿದೆ ಸಿದ್ದರಾಮಯ್ಯನವ್ರ ಮೀಟಿಂಗಲ್ಲಿ. ನೋಡೋಣ ಮುಂದೆ ಏನಾಗುತ್ತೆ. ಬಿಜೆಪಿ ಜೆಡಿಎಸ್ ಪಕ್ಕ ಅಲಯನ್ಸ್ ಇರ್ತದೆ. ಈಗಾಗಲೇ ಪಾರ್ಲಿಮೆಂಟಲ್ಲಿ ಒಟ್ಟಿಗೆ ಸ್ಪರ್ಧೆ ಮಾಡಿದಿರಿ, ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದಿದ್ದೀರಿ. ಮುಂದೇನು ವಿಧಾನಸಭೆಯಲ್ಲೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅಲಯನ್ಸ್ ಇದೆ ಅಂತ ಹೇಳಿದ್ದಾರೆ. ಮುಂದೇನು ಕೂಡ ಕರ್ನಾಟಕದಲ್ಲಿ 170-180 ಸ್ಥಾನ ಹೇಗೆ ಆಂಧ್ರದಲ್ಲಿ ಗೆದ್ದಿರಿ, ಹೇಗೆ ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರಿ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಈ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಹೋಗೋ ದೃಷ್ಟಿಯಿಂದ ಜನ ನಮ್ಮ ಹೋರಾಟಕ್ಕೆ ಈಗಾಗಲೇ ನಮ್ಮ ಹೋರಾಟದಿಂದ ನಾಗೇಂದ್ರ ಜೈಲ್ ಪಾಲಾದರು. ಕಾಂಗ್ರೆಸ್ ಮೂಡಾದ 14 ಸೈಟ್ಗಳು ವಾಪಸ್ ಬಂದು ನಮ್ಮ ಹೋರಾಟದಿಂದ ಸಿಲ್ಕ್ ಫ್ಯಾಕ್ಟ್ರಿ ಮೈಸೂರಲ್ಲಿ ಮುಚ್ತಾ ಇದ್ರು. ನಮ್ಮ ಹೋರಾಟದಿಂದ ಸಿಲ್ಕ್ ಫ್ಯಾಕ್ಟ್ರಿ ಮತ್ತೆ ಓಪನ್ ಆಯಿತು. ಇದು ಹೋರಾಟ, BJP ಹೋರಾಟದಿಂದ ನಾವು ಕರ್ನಾಟಕದಲ್ಲಿ 2028ಕ್ಕೆ ಅಧಿಕಾರಕ್ಕೆ ಬರ್ತೇವೆ. ಕೇವಲ ಪಾರ್ಲಿಮೆಂಟ್ಗೆ ಅಷ್ಟೇ, ಯಾವುದೇ ಬೇರೆ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಒಂದಾಗಲ್ಲ ಅಂತೇಳಿ ಸ್ಥಳೀಯರ ಇಲ್ಲ ಆ ಕಡೆ ಯಲಂಕ ವಿಶ್ವನಾಥ್ ಅವರು ಜೊತೆಗೆ ನಾನು ತಿಂಡಿ ತಿಂದ್ಬಿಡ್ತೀನಿ ಒಂದು 5 ನಿಮಿಷ. ಇನ್ನೊಂದ್ಸರಿ ಯಲಂಕ ವಿಶ್ವನಾಥ್ ಅವರು ಹೇಳ್ತೀನಿ, ತಿಂಡಿ ತಿಂದ್ಬಿಟ್ಟು ಬೇಗ ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9442888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.